ದೆಹಲಿ ಬಂದಿದ್ದೀರಾ, ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೀರಾ? ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡಿದ್ದೀರಿ, ಏನು ವಿಚಾರಗಳು ಚರ್ಚೆ ಆಯಿತು? ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿಯವ್ರನ್ನ ಇಂದು ಭೇಟಿ ಮಾಡಿದ್ದೇನೆ. ರಾಜ್ಯದ ಸಂಘಟನೆ ವಿಚಾರದಲ್ಲೂ ಕೂಡ ಸವಿಸ್ತಾರವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇನೆ. ಬಹಳ ಮುಖ್ಯವಾಗಿ 4 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ, ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ, ಆ ಚುನಾವಣೆಯ ನಮ್ಮ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಮತ್ತು ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಕ್ಷೇತ್ರದ ಉಪಚುನಾವಣೆ, ಅದೇ ರೀತಿ GBA ಚುನಾವಣೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇನೆ. ಮುಂದೆ ಯಾವ ನಿಟ್ಟಿನಲ್ಲಿ ನಾವು ಸಾಗಬೇಕು ಅವರ ಮಾರ್ಗದರ್ಶನವನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಶಿವಲಿಂಗೇಗೌಡರು ನಿನ್ನೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂಥದ್ದು ನಿಮ್ಮ ಶಾಸಕರು ನೋಡಿ, ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ. ಇವತ್ತು ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಬ್ಬ ಹಿರಿಯ ಶಾಸಕರಾಗಿ ನಾವು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು, ಸದನದಲ್ಲಿ ಬಾವಿಗಿಳಿದಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ. ಆದರೆ ಅವರು ಈ ರೀತಿ ನಮ್ಮ ಶಾಸಕರ ಬಗ್ಗೆ, ಅವರ ಕುಟುಂಬದ ಸದಸ್ಯರ ಬಗ್ಗೆ, ಅವರ ಧರ್ಮಪತ್ನಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾನು ಇದನ್ನು ಖಂಡನೆ ಮಾಡ್ತೇನೆ. ಇವತ್ತು ಹಿರಿಯ ಶಾಸಕರೇನಿದ್ದಾರೆ, ನಮ್ಮಂಥವ್ರಿಗೆ ಅಥವಾ ಮೊದಲ ಬಾರಿ ಶಾಸಕರು ಗೆದ್ದಂಥವ್ರಿಗೆ ಅವರು ಮಾದರಿ ಆಗಿರಬೇಕಾಗ್ತದೆ. ಅಂಥ ಹಿರಿಯ ಶಾಸಕರು ಇವತ್ತು ಅಡ್ಡದಾರಿಲಿ ಹೋದರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ನಮ್ಮ ಶಾಸಕರು ಕೂಡ ಅಗೌರವ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಸದನದ ಪಾವಿತ್ರ್ಯತೆಯನ್ನು ಕೂಡ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ಬೆಳಗ್ಗೆ ಶರಣು ಸಲ್ಗಾರ್ ಅವ್ರಿಗೂ ಕೂಡ ದೂರವಾಣಿ ಮುಖೇನ ಚರ್ಚೆ ಮಾಡಿದ್ದೇನೆ. ಇದು ಖಂಡಿತ ಸರಿಯಲ್ಲ. ಇನ್ನು ಮುಂದೆ ಆದರೂ ಕೂಡ ಶಿವಲಿಂಗೇಗೌಡರು ಅವರ ನಡವಳಿಕೆಯನ್ನು ತಿದ್ದುಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು. ಸರ್, ದೆಹಲಿ ಬಂದಿದ್ದೀರಾ, ಅಧ್ಯಕ್ಷರನ್ನ ಭೇಟಿ ಮಾಡಿದ್ದೀರಾ? ನಿತಿನ್ ನಬೀನ್ ಅವ್ರನ್ನ ಭೇಟಿ ಮಾಡಿದ್ದೀರಿ, ಏನು ವಿಚಾರಗಳು ಚರ್ಚೆ ಆಯಿತು? ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ಜಿಯವ್ರನ್ನ ಇಂದು ಭೇಟಿ ಮಾಡಿದ್ದೇನೆ. ರಾಜ್ಯದ ಸಂಘಟನೆ ವಿಚಾರದಲ್ಲೂ ಕೂಡ ಸವಿಸ್ತಾರವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇನೆ. ಬಹಳ ಮುಖ್ಯವಾಗಿ 4 ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ, ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯುನ್ಸಿ, ಆ ಚುನಾವಣೆಯ ನಮ್ಮ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇವೆ. ಮತ್ತು ಮುಂದೆ ಬರ್ತಕ್ಕಂಥ ಉಪಚುನಾವಣೆಗಳು, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ 2 ಕ್ಷೇತ್ರದ ಉಪಚುನಾವಣೆ, ಅದೇ ರೀತಿ GBA ಚುನಾವಣೆ, ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿದ್ದೇನೆ. ಮುಂದೆ ಯಾವ ನಿಟ್ಟಿನಲ್ಲಿ ನಾವು ಸಾಗಬೇಕು ಅವರ ಮಾರ್ಗದರ್ಶನವನ್ನು ಕೂಡ ನಾನು ಪಡೆದುಕೊಂಡಿದ್ದೇನೆ. ಶಿವಲಿಂಗೇಗೌಡರು ನಿನ್ನೆ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿರುವಂಥದ್ದು ನಿಮ್ಮ ಶಾಸಕರು ನೋಡಿ, ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ. ಇವತ್ತು ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಒಬ್ಬ ಹಿರಿಯ ಶಾಸಕರಾಗಿ ನಾವು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು, ಸದನದಲ್ಲಿ ಬಾವಿಗಿಳಿದಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ. ಆದರೆ ಅವರು ಈ ರೀತಿ ನಮ್ಮ ಶಾಸಕರ ಬಗ್ಗೆ, ಅವರ ಕುಟುಂಬದ ಸದಸ್ಯರ ಬಗ್ಗೆ, ಅವರ ಧರ್ಮಪತ್ನಿ ಬಗ್ಗೆ ಮಾತನಾಡ್ತಕ್ಕಂಥದ್ದು ನಾನು ಇದನ್ನು ಖಂಡನೆ ಮಾಡ್ತೇನೆ. ಇವತ್ತು ಹಿರಿಯ ಶಾಸಕರೇನಿದ್ದಾರೆ, ನಮ್ಮಂಥವ್ರಿಗೆ ಅಥವಾ ಮೊದಲ ಬಾರಿ ಶಾಸಕರು ಗೆದ್ದಂಥವ್ರಿಗೆ ಅವರು ಮಾದರಿ ಆಗಿರಬೇಕಾಗ್ತದೆ. ಅಂಥ ಹಿರಿಯ ಶಾಸಕರು ಇವತ್ತು ಅಡ್ಡದಾರಿಲಿ ಹೋದರೆ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರ ಮುಖೇನ ನಮ್ಮ ಶಾಸಕರು ಕೂಡ ಅಗೌರವ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಸದನದ ಪಾವಿತ್ರ್ಯತೆಯನ್ನು ಕೂಡ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ಬೆಳಗ್ಗೆ ಶರಣು ಸಲ್ಗಾರ್ ಅವ್ರಿಗೂ ಕೂಡ ದೂರವಾಣಿ ಮುಖೇನ ಚರ್ಚೆ ಮಾಡಿದ್ದೇನೆ. ಇದು ಖಂಡಿತ ಸರಿಯಲ್ಲ. ಇನ್ನು ಮುಂದೆ ಆದರೂ ಕೂಡ ಶಿವಲಿಂಗೇಗೌಡರು ಅವರ ನಡವಳಿಕೆಯನ್ನು ತಿದ್ದುಕೊಳ್ಬೇಕಾಗ್ತದೆ. ಥ್ಯಾಂಕ್ ಯು.